ರಾತ್ರಿ ಮೈಸೂರು ಬೆಂಗಳೂರು ಮೆಮೊ ಟ್ರೈನಲ್ಲಿ 4 ಜನ ಪ್ಯಾಸೆಂಜರ್ಸ್ ಆಗಿ ಟಿಕೆಟ್ ತೊಗೊಂಡು ಹತ್ಕೋತಾರೆ. ಅದು ಟ್ರೈನು ಮಂಡ್ಯ ಕ್ರಾಸ್ ಆದಮೇಲೆ ಈ 4 ಜನ ಏನು ಮಾಡ್ತಾರೆ, ಅವರು ಮಚ್ಚು ಲಾಂಗು ಮತ್ತು ಬಟನ್ ನೈಫ್ ತೊಗೊಂಡು ಅಲ್ಲಿ ಬೋಗಿಲಿರೋವಂಥ ಪ್ಯಾಸೆಂಜರ್ಸ್ ಎಲ್ಲ ಹೆದರಿಸಿ ಅವರಿಂದ ಮೊಬೈಲು ಮತ್ತು ಹಣ ದೋಚಿರ್ತಾರೆ. ನಮ್ಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಬಂದಮೇಲೆ ನಮ್ಮ ಕಾನ್ಸ್ಟೇಬಲ್ಸು ರಾಮನಗರಲ್ಲಿ ಹತ್ತಿರ್ತಾರೆ. ಬಟ್ ಅವ್ರಿಗೂ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಟ್ರೈನು ಚನ್ನಪಟ್ಟಣ ಔಟ್ರ್ ಹತ್ರ ಸ್ಲೋ ಆದಾಗ ಅವರು ಇಳಿದು ಓಡೋಗಿರ್ತಾರೆ. ಇದ್ರ ನಿಟ್ಟಿನಲ್ಲಿ ನಾವು ಮೈಸೂರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ಟೀಮ್ ಮಾಡಿ ಬಿಟ್ಟಿದ್ವಿ, ಐಡೆಂಟಿಫಿಕೇಷನ್ ಆದಮೇಲೆ ಯಾರು ಅಂಥೇಳಿ. ಅದ್ರ ಪ್ರಕಾರ 4 ಜನ ಎಲ್ಲರೂ ಸೆಕ್ಯೂರ್ ಆಗಿದ್ದಾರೆ. ಎಲ್ಲರೂ ಮೈಸೂರು ನಿವಾಸಿಗಳಾಗಿದ್ದು. ಒಬ್ಬರ ಹೆಸರು ಶೋಯಬ್ ಅಂತ ಹೇಳಿ, ಒಬ್ಬನು ಸಾಹಿಲ್ ಖಾನ್, ಒಬ್ಬರು ಮೊಹಮ್ಮದ್ ಯಾಸಿನ್ ಅಂತ, ಇನ್ನೊಬ್ಬರು ಮೈನರ್ ಆಗಿದ್ದಾರೆ. ಇವನ್ನೆಲ್ಲ ದಸ್ತಗಿರಿ ಮಾಡಿದ್ದೀವಿ. ಇವ್ರ ಕಡೆಯಿಂದ 6 ಮೊಬೈಲು ಮತ್ತು 6,300 ರೂಪಾಯಿ ಮತ್ತು ಏನು ವೆಪನ್ ಯೂಸ್ ಮಾಡಿದ್ರು ಅದನ್ನು ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಇವರು ಹೇಳೋ ಪ್ರಕಾರ ಈ ನೆಕ್ಸ್ಟ್ ಅವ್ರದ್ದೇನೋ ಹಬ್ಬ ಬರ್ತಾ ಇದೆ, ಶಬೆ ಬಾರತ್ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಅವರು ಟ್ರೈನು ಹತ್ತಿದ್ದಾರೆ ಅಫೆನ್ಸ್ ಮಾಡೋಕ್ಕೆ ಅಂತಲೇ. ಪ್ರೆಸೆನ್ಸ್ ಆಫ್ ಮೈಂಡ್ ಆಫ್ ದ ಪೊಲೀಸ್ ಆ್ಯಂಡ್ ಕಂಪ್ಲೇನೆಂಟ್, ಸೊ ಅವ್ರು ಐಡೆಂಟಿಫೈ ಮಾಡಿರೋದ್ರಿಂದ ಇವರು 4 ಜನನೂ ಸಿಕ್ತಿದ್ದಾರೆ.